ಮಾನ್ಯ ಸಭಾಧ್ಯಕ್ಷರೇ, ಇಡೀ ದೇಶದಲ್ಲಿ ವಿದೇಶದಲ್ಲಿ ಎಲ್ಲ ಕಡೆ ವಿಶ್ವದಲ್ಲಿ ಇವತ್ತು ಬೆಂಗಳೂರು IT ಕ್ಯಾಪಿಟಲ್ ಅಂತ ಹೆಸರುವಾಸಿಯಾಗಿದೆ. ಇವತ್ತು IT ಬೂಮ್ ಏನಿದೆ ನಾರ್ತ್ ಬೆಂಗಳೂರಿಗೆ ಶಿಫ್ಟ್ ಆಗ್ತಾ ಇರುವಂತಹ ಸಮಯದಲ್ಲಿ ಡೇಟಾ ಸೆಂಟರ್ಗಳ ಕೊರತೆ ಅತಿ ಹೆಚ್ಚು ಬೆಂಗಳೂರಲ್ಲಿ ಆಗ್ತಾ ಇರೋದ್ರಿಂದ ಕೊಲೊಕೇಶನ್ ಡೇಟಾ ಸೆಂಟರ್ಸ್ ಆಗ್ಬೋದು, ಲಾರ್ಜ್ ಎಂಟರ್ಪ್ರೈಸ್ ಡೇಟಾ ಸೆಂಟರ್ಸ್ಗೆ ಎಲ್ಲೂ ಸರ್ಕಾರದ ವತಿಯಿಂದ ಡೆಡಿಕೇಟೆಡ್ ಡೇಟಾ ಸೆಂಟರ್ ಪಾರ್ಕ್ ಅನ್ನ ಕೊಟ್ಟಿಲ್ಲ ಸಭಾಧ್ಯಕ್ಷರೇ. ಡೇಟಾ ಸೆಂಟರ್ ಪಾರ್ಕ್ ಕೊಡದೇ ಇರೋಂಥ ಕಾರಣ ಅವರು ಪ್ರೈವೇಟ್ ಪ್ಲೇಯರ್ಸ್ ಹತ್ರ ಲ್ಯಾಂಡ್ಗಾಗ್ಬೋದು ಬೇರೆದಕ್ಕಾಗ್ಬೋದು ಅತಿ ಹೆಚ್ಚು ತೊಂದರೆ ಆಗ್ತಾ ಇರೋದ್ರಿಂದ ಇವತ್ತು ದೊಡ್ಡ ದೊಡ್ಡ ಎಂಟರ್ಪ್ರೈಸಸ್ ಬೆಂಗಳೂರು ಬಿಟ್ಟು ಬೇರೆ ಕಡೆ ಹೋಗುವಂಥದ್ದು ಆಗ್ತಾ ಇದೆ. ಅತಿ ಹೆಚ್ಚು ಡೇಟಾ ಸೆಂಟರ್ಗಳು ದೇಶದಲ್ಲಿ ಮುಂಬೈಯಲ್ಲಿ 1ನೇ ಸ್ಥಾನ, ಹೈದರಾಬಾದ್ 2ನೇ ಸ್ಥಾನ, ಚೆನ್ನೈ 3ನೇ ಸ್ಥಾನ, ಡೆಲ್ಲಿ 4ನೇ ಸ್ಥಾನ, ಬೆಂಗಳೂರು ಇವತ್ತು ಡೇಟಾ ಸೆಂಟರ್ಗಳಲ್ಲಿ 5ನೇ ಸ್ಥಾನಕ್ಕೆ ಬಂದು ಕೂತಿದೆ. ಹಾಗಾಗಿ ನಾನು ಮಾನ್ಯ IT ಸಚಿವರನ್ನ ನಾನು ಕೇಳ್ಕೊಳ್ಳೋಂಥದ್ದು, ಸೋಷಿಯಲ್ ಮೀಡಿಯಾ ಆಗ್ಬೋದು, ಆನ್ಲೈನ್ ಬ್ಯಾಂಕಿಂಗ್ ಆಗ್ಬೋದು, ಸ್ಟ್ರೀಮಿಂಗ್ ಪ್ಲಾಟ್ಫಾರ್ಮ್ಸ್ ಆಗ್ಬೋದು, AI ಸಿಸ್ಟಮ್ಸ್ ಆಗ್ಬೋದು, ಕ್ಲೌಡ್ ಕಂಪ್ಯೂಟಿಂಗ್ ಆಗ್ಬೋದು, ಇದೆಲ್ಲದರಲ್ಲೂ ದೇಶದಲ್ಲಿ ಬೆಂಗಳೂರು ನಂಬರ್ 1 ಸ್ಥಾನದಲ್ಲಿದೆ. ಈ ಎಲ್ಲದಕ್ಕೂ ಅತಿ ಹೆಚ್ಚು ಬೇಕಾಗಿರುವಂಥದ್ದು ಲಾರ್ಜ್ ಡೇಟಾ ಸೆಂಟರ್ಸ್ ಬೇಕಾಗುತ್ತೆ. ಹಾಗಾಗಿ ಫುಲ್ ಸ್ಟ್ಯಾಕ್ ಡೇಟಾ ಸೆಂಟರ್ಸ್ಗೆ ಡೇಟಾ ಸೆಂಟರ್ ಪಾರ್ಕ್ ಅನ್ನ ದೊಡ್ಡಬಳ್ಳಾಪುರ ಏನು ನಾರ್ತ್ ಬೆಂಗಳೂರ ಭಾಗ ಆಗಿದೆ, ಇಲ್ಲಿ ಕ್ವಿನ್ ಸಿಟಿ ಅಂತ ಹೊಸ ಡೆವಲಪ್ಮೆಂಟ್ ಬರ್ತಾ ಇದೆ. KIDB ಇಂದ ಅತಿ ಹೆಚ್ಚು ಲ್ಯಾಂಡ್ ಅಕ್ವಿಸಿಷನ್ ಆಗ್ತಾ ಇದೆ. ಹಾಗಾಗಿ ದೊಡ್ಡ ಡೇಟಾ ಸೆಂಟರ್ಗಳ ಕನ್ಸ್ಟ್ರಕ್ಷನ್ಗೆ ಅಮೆಜಾನ್, ಮೈಕ್ರೋಸಾಫ್ಟ್, ಗೂಗಲ್, ಮೆಟಾ, ಅಲಿಬಾಬಾ, ಟೆನ್ಸೆಂಟ್, ಆರೆಕಲ್, ಆಪಲ್, NTT ಎಲ್ಲ ಕಂಪನಿಗಳ ಹೆಡ್ ಕ್ವಾರ್ಟರ್ಸ್ ಬೆಂಗಳೂರು ಇರೋದ್ರಿಂದ ಇಲ್ಲೇ ಅವ್ರ ಡೇಟಾ ಸೆಂಟರ್ಸ್ ಉಳಿಸ್ಕೊಬೇಕು. ಹಾಗಾಗಿ ಡೇಟಾ ಸೆಂಟರ್ ಪಾರ್ಕ್ ಅನ್ನ ದಯವಿಟ್ಟು ದೊಡ್ಡಬಳ್ಳಾಪುರಕ್ಕೆ ಒಂದು ಮಂಜೂರು ಮಾಡಿಕೊಡ್ಬೇಕು ಅಂತ ಮಾನ್ಯ ಸಚಿವರಲ್ಲಿ ವಿನಂತಿಯನ್ನ ಮಾಡ್ತೀನಿ. ಅಧ್ಯಕ್ಷರೇ, ಧೀರಜ್ ಅವರು ಕೇಳುವಂಥ ಪ್ರಶ್ನೆಗೆ ಅವರು ಸಾಕಷ್ಟು ಇದರಲ್ಲಿ ತಗೊಂಡಿದ್ದಾರೆ. ಈಗಾಗಲೇ ನಮ್ಮ ರಾಜ್ಯದಲ್ಲಿ 32 ಡೇಟಾ ಸೆಂಟರ್ ಖಾಸಗಿಯಾಗಿ ನಡೀತಾ ಇದೆ. ಅವ್ರ ಬೇಡಿಕೆ ಏನಿದೆ ಅಂದರೆ ಸರ್ಕಾರ ವತಿಯಿಂದನೂ ಕೂಡ ಡೇಟಾ ಸೆಂಟರ್ಸು ಆಗಬೇಕಂತ. ಇದಕ್ಕೆ ನಮ್ಮಲ್ಲಿ ಆಗಲೇ ಡೇಟಾ ಸೆಂಟರ್ ಪಾಲಿಸಿ ಇದೆ, ಅದನ್ನು ನಾವು ಪುನರ್ ಪರಿಶೀಲನೆ ಕೂಡ ನಾವು ಮಾಡ್ತಾ ಇದ್ದೀವಿ. ಬಿಕಾಸ್ ಡೇಟಾ ಸೆಂಟರ್ಸ್ ಏನು ಅಧ್ಯಕ್ಷರೇ, ಇಟ್ಸ್ ಅ ನೆಸೆಸರಿ ಈವಲ್. ನೀವು ಹೇಳ್ದಂಗೆ AI ಇರ್ಬೋದು, ಮಿಷಿನ್ ಲರ್ನಿಂಗ್ ಇರ್ಬೋದು, ಎಮರ್ಜಿಂಗ್ ಟೆಕ್ನಾಲಜೀಸಿಗೆ ನಮಗೆ ಇದು ಡೇಟಾ ಸೆಂಟರ್ಸ್ಗಳು ಬೇಕಾಗುತ್ತೆ. But data centers also are heavy water guzzlers and energy guzzlers ಅಧ್ಯಕ್ಷರೇ. ಈಗ ಅದಕ್ಕೆ ನಮ್ಮ ಸರ್ಕಾರದಿಂದ ಒಂದು ಸಸ್ಟೈನೇಬಲ್ ಡೇಟಾ ಸೆಂಟರ್ ಪಾಲಿಸಿ ಮಾಡಬಹುದಾ ಅಂತ ಕೂಡ ಪರಿಶೀಲನೆಯನ್ನು ನಾವು ಮಾಡ್ತಾ ಇದ್ದೀವಿ. ಯಾಕಂದರೆ ನಮ್ಮ ಹಿಂದಿನ ಡೇಟಾ ಸೆಂಟರ್ ಪಾಲಿಸಿ 2-3 ಇಯರ್ಸ್ ಓಲ್ಡ್ ಇದೆ, ಹಳೇದಿದೆ. ಸೊ ಈಗ ಬದಲಾವಣೆ ಆದಂಥ ತಂತ್ರಜ್ಞಾನಕ್ಕೆ ಸಸ್ಟೈನೇಬಲ್ ಡೇಟಾ ಸೆಂಟರ್ಸ್ ಮಾಡಬೇಕು ಅಂದ್ಬಿಟ್ಟು ನಾವು ಮಾಡ್ತಾ ಇದ್ದೀವಿ. ಬೆಂಗಳೂರಿಗಿಂತ ಹೆಚ್ಚಾಗಿ ನಮ್ಮ ಫೋಕಸ್ಸು ಮಂಗಳೂರು ಮತ್ತು ಕರಾವಳಿ ಪ್ರದೇಶದಲ್ಲಿದೆ. ಯಾಕಂದರೆ ಅಲ್ಲಿ ನಾವು ಸಬ್ಸಿ ಕೇಬಲ್ ತರ್ಬೋದು ಅಂದ್ಬಿಟ್ಟು ಖಾಸಗಿ ಕಂಪನಿಗಳ ಜೊತೆ ಚರ್ಚೆ ಮಾಡ್ತಾ ಇದ್ದೀವಿ. ಡಿಪಾರ್ಟ್ಮೆಂಟ್ ಆಫ್ ಟೆಲಿಕಾಮ್ ಅವ್ರ ಜೊತೆನೂ ಕೂಡ ನಾನು ಅವರ ಮಂತ್ರಿಗೆ ಪತ್ರವನ್ನು ಬರೆದ್ಬಿಟ್ಟು ಇಲ್ಲಿ ನಮಗೆ ಸಬ್ಸಿ ಕೇಬಲ್ ಲ್ಯಾಂಡಿಂಗ್ ಕೊಡಬೇಕು ಮಂಗಳೂರಿಗೆ ಅಂತ ಕೂಡ ನಾನು ಕೇಳ್ಕೊಂಡಿದ್ದೀನಿ. ಆದರೆ ಅದು ಕೇಂದ್ರ ಸರ್ಕಾರದಿಂದ ಆಗೋದಿಲ್ಲ, ಅದು ಖಾಸಗಿಯವರು ಮಾಡಂಗಿದ್ರೆ ಅದನ್ನು ನಾವು ಸಹಕಾರ ಮಾಡ್ತೀವಿ ಅಂತ ಕೂಡ ಹೇಳಿದ್ದಾರೆ ಮಂಗಳೂರು ಕಡೆ. ಸೊ ಅದಕ್ಕೆ ಕೂಡ ನಾವು ವೈಯಕ್ತಿಕವಾಗಿ ಹಾಗೂ ಸರ್ಕಾರದಿಂದ ಕೂಡ ನಾನು ಪ್ರಯತ್ನ ಮಾಡ್ತಾ ಇದ್ದೀನಿ ಅಧ್ಯಕ್ಷರೇ. ಆದರೆ ದೊಡ್ಡಬಳ್ಳಾಪುರಿಗೆ ವಿಶೇಷವಾಗಿ ಇವರು ಕೇಳ್ತಾ ಇರೋದು ಕ್ವಿನ್ ಸಿಟಿನಲ್ಲಿ ವಿ ಹ್ಯಾವ್ ಆಲ್ರೆಡಿ ಇಯರ್ ಮಾರ್ಕ್ ಲ್ಯಾಂಡಿನ ಕೊರತೆ ಇಲ್ಲ, ನಾವು ನಮ್ಮ ಪಾಲಿಸಿದು ಕೊರತೆ ಇಲ್ಲ. ಇನ್ನು ಹೆಚ್ಚು ರೀತಿಯಾಗಿ ನಾವು ಇನ್ವೆಸ್ಟ್ಮೆಂಟ್ ಬಂಡವಾಳವನ್ನು ಹುಡುಕ್ಲಿಕ್ಕೆ ನಾವು ಪ್ರಯತ್ನ ಮಾಡಿ ಡೇಟಾ ಸೆಂಟರ್ಸ್ನ ಆದಷ್ಟು ಮಟ್ಟಿಗೆ ನಮ್ಮದು ಫೋಕಸ್ ಬಿಯಾಂಡ್ ಬೆಂಗಳೂರು ಇರೋದು. So we will ensure that as much data centers can be brought in. But ತಮ್ಗೆ ಗೊತ್ತಿರೋ ಹಾಗೆ ನಮ್ಮ ಕಾನ್ಸಂಟ್ರೇಷನ್ ವಾಟ್ ವಿಲ್ ಸೂಟ್ ಬೆಂಗಳೂರು ಇಸ್ ನಾಟ್ ಹೈಪರ್ ಸ್ಕೇಲ್. ಯಾಕಂದರೆ ನಮ್ಮಲ್ಲಿ ಪೋರ್ಟ್ ಇಲ್ಲ ಅಥವಾ ನಮಗೆ ನೀರಿನ ಕೊರತೆ ಇದೆ. ಸ್ವಲ್ಪ ಸೈಡ್ ಇದ್ದರೆ ಸ್ವಲ್ಪ ಒಳ್ಳೆಯದಾಗ್ತದೆ. ಸೊ ಎಜ್ಜು ಮತ್ತು ಸ್ಮಾಲ್ ಮೀಡಿಯಮ್ ಆ್ಯಂಡ್ ಲಾರ್ಜ್ ಡೇಟಾ ಸೆಂಟರ್ಸ್ ಮೇಲೆ ನಮ್ಮ ಕಾನ್ಸಂಟ್ರೇಷನ್ ಇದೆ ರಾದರ್ ದೆನ್ ಹೈಪರ್ ಸ್ಕೇಲ್. ಸೊ ದಟ್ ಈಸ್ ಬಿಲೋ 10 megawatts ಆರ್ ಅಪ್ ಟು 40 megawatts. ಅಪ್ ಟು 40 megawattsಗಿಂತ ಹೆಚ್ಚೇನಿದೆ ಅದು ಹೈಪರ್ ಸ್ಕೇಲಿಗೆ ಬರುತ್ತೆ ಅಧ್ಯಕ್ಷರೇ. ಬಟ್ ವಿ ಆರ್ ಆನ್ ಇಟ್. ವಿ ವಿಲ್ ಎನ್ಶೋರ್ ದ್ಯಾಟ್ ನೀವು ಹೇಳ್ದಂಗೆ ಎಲ್ಲದರಲ್ಲೂ ನಾವು ನಂಬರ್ 1 ಇದ್ದೀವಿ ಅಧ್ಯಕ್ಷರೇ. ಸ್ಟಾರ್ಟಪ್ಸ್ನಲ್ಲಿರ್ಬೋದು, ಎಮರ್ಜಿಂಗ್ ಟೆಕ್ನಾಲಜೀಸ್ನಲ್ಲಿರ್ಬೋದು, FDIನಲ್ಲಿ ಕೂಡ ಈ ವರ್ಷ ನಾವು ನಂಬರ್ 1 ಇದ್ದೀವಿ. ಡೇಟಾ ಸೆಂಟರ್ಸ್ನಲ್ಲಿ ಇದನ್ನು ನಾವು ಯಾವ ರೀತಿ ಇನ್ನೂ ಹೆಚ್ಚು ಸಸ್ಟೈನೇಬಲ್ ಮಾಡಿಬಿಟ್ಟು ಒಂದು ಒಳ್ಳೆ ನೀತಿ ತಂದುಬಿಟ್ಟು ಇದನ್ನು ಕೂಡ ನಾವು ಆಕ್ಸಿಲರೇಟ್ ಮಾಡ್ತೀವಿ ಅಧ್ಯಕ್ಷರೇ. ಓಕೆ, ಇವರು ಏನು ಆಫ್ಶೋರ್ ಡೇಟಾ ಕೇಬಲ್ ಏನು ಬೇಕಾಗುತ್ತೆ ಅಂತ ಹೇಳಿದ್ರು. ಬಟ್
ಬಟ್ 2ನೇ ಸ್ಥಾನದಲ್ಲಿ ಹೈದರಾಬಾದೇ ಇದೆ ಸರ್, ಅದನ್ನು ಸಿಮಿಲರ್ ಟು ಬ್ಯಾಂಗ್ಳೂರ್. ಸೊ ನಾವು 5ನೇ ಸ್ಥಾನದಲ್ಲಿ ಇರೋದ್ರಿಂದ ನೀವೇನು ಹೊಸ ಪಾಲಿಸಿ ಮಾಡಬೇಕು ಅಂತ ತಾವು ಹೇಳಿದೀರಾ. ಈಗಾಗಲೇ ಗೂಗಲ್ದು ನಾವು ಮೀಡಿಯಾದಲ್ಲಿ ಆಗ್ಬೋದು, ಇನ್ನೊಂದು ಆಗ್ಬೋದು, ಗೂಗಲ್ ವಿಶಾಖಪಟ್ಟಣಂಗೆ ಹೋಯ್ತು ಅಂತ ಒಂದಿದೆ. ಅದ್ರ ಜೊತೆಯಲ್ಲಿ ಅಮೆಝಾನ್ ವೆಬ್ ಸರ್ವಿಸಸ್ದು ಅಮೆಝಾನ್ದು ಸಹ 13 ಬಿಲಿಯನ್ ಇನ್ವೆಸ್ಟ್ಮೆಂಟ್ ಹೈದರಾಬಾದ್ 3 ಸೆಂಟರ್ ಅಲ್ಲಿ ಮಾಡ್ಕೊಂಡಿದ್ದಾರೆ. ಅದು ಔಟ್ಸ್ಕರ್ಟ್ಸ್ ಅಲ್ಲಿ ಮಾಡಿದ್ದಾರೆ ಸರ್, ಹೈದರಾಬಾದ್ ಔಟ್ಸ್ಕರ್ಟ್ಸ್ ಅಲ್ಲಿ. ಇವತ್ತು ದೊಡ್ಡಬಳ್ಳಾಪುರನು ಬ್ಯಾಂಗ್ಳೂರ್ ಔಟ್ಸ್ಕರ್ಟ್ಸ್ ಆಗಿ ಬೆಳೆದಿರೋದ್ರಿಂದ ಹೈಪರ್ ಸ್ಕೇಲ್, ಯಾಕಂದ್ರೆ ಲಾರ್ಜ್ ಎಂಟರ್ಪ್ರೈಸಸ್ ಹೆಚ್ಚಿಗೆ ಬೆಂಗಳೂರಲ್ಲಿ ಇರೋದ್ರಿಂದ ಇಲ್ಲೇ ಉಳಿಸ್ಕೊಳ್ಳೋದಕ್ಕೆ, ಪ್ಲಸ್ ಸೋಲಾರ್ ಪವರ್ ಅವೈಲಬಿಲಿಟಿನೂ ಜಾಸ್ತಿ ಇದೆ ದೊಡ್ಡಬಳ್ಳಾಪುರದಲ್ಲಿ. ಲ್ಯಾಂಡ್ ಅವೈಲಬಿಲಿಟಿನೂ ಆಲ್ಮೋಸ್ಟ್ 6000 acres ಅಕ್ವಿಸಿಷನ್ ಮಾಡಿರೋದ್ರಿಂದ ಇದನ್ನ ನಮಗೆ ಮಾಡಿಕೊಟ್ರೆ ಖಂಡಿತವಾಗ್ಲೂ ಹೆಲ್ಪ್ ಆಗುತ್ತೆ. ಅದ್ರ ಜೊತೆಗೆ ತಾವೇನು ಲೀಪು ಮತ್ತು ಸ್ಮಾಲ್ ಅಂಡ್ ಎಮರ್ಜಿಂಗು ಏನು ಕೊಡ್ತೀರಾ ಅಂತ ಹೇಳಿದೀರಾ, ದಯವಿಟ್ಟು ಆ ಲೀಪ್ ಬಿಯಾಂಡ್ ಬೆಂಗಳೂರು ಸ್ಕೀಮ್ ಅಡಿಯಲ್ಲೂ ಸಹ ದೊಡ್ಡಬಳ್ಳಾಪುರಕ್ಕೆ IT ಕ್ಷೇತ್ರಕ್ಕೆ ಹೆಚ್ಚಿನ ಒತ್ತನ್ನ ತಾವು ನೀಡಬೇಕು ಅಂತ ಕೋರ್ಕೊಂಡು ಮನವಿಯನ್ನು ಮಾಡಿ. ಮಾನ್ಯ ಅಧ್ಯಕ್ಷರೇ, ಇದು ಸ್ವಲ್ಪ ಚರ್ಚೆಗೆ ಬಹಳ ಬರ್ತಾ ಇರ್ತದೆ. ವೈಜಾಗ್ನಿಗೆ ಗೂಗಲ್ ಹೋಯ್ತು ಅಂತ, ಬಟ್ ಅಟ್ ವಾಟ್ ಕಾಸ್ಟ್ ಅಂತ ಯಾರು ಮಾತಾಡೋದಿಲ್ಲ. ಮಾನ್ಯ ಅಧ್ಯಕ್ಷರೇ, 22,000 ಕೋಟಿ ರೂಪಾಯಿ ಸಬ್ಸಿಡಿ ಕೊಟ್ಟಿದ್ದಾರೆ ಆಂಧ್ರ ಪ್ರದೇಶ್ ಗೌರ್ಮೆಂಟ್ ಆ ಒಂದು ಪ್ರಾಜೆಕ್ಟಿಗೆ. ಲ್ಯಾಂಡ್ ಖರೀದಿಗೆ, ಲ್ಯಾಂಡ್ ಸಬ್ಸಿಡಿಗೆ 25% ಕೊಟ್ಟಿದ್ದಾರೆ. ಪ್ರತಿ ಯೂನಿಟ್ಗೆ ₹1 ಕಮ್ಮಿ ದರದಲ್ಲಿ ಪವರ್ ಟ್ಯಾರಿಫು 15 ವರ್ಷಕ್ಕೆ ಕೊಟ್ಟಿದ್ದಾರೆ. 10% ಸ್ಟೇಟ್ GST ರಿಯಂಬರ್ಸ್ಮೆಂಟ್ ಫಾರ್ 10 years, 100% ಎಕ್ಸೆಂಪ್ಷನ್ ಆಫ್ ಸ್ಟ್ಯಾಂಪ್ ಡ್ಯೂಟಿ, 10% ಕ್ಯಾಪಿಟಲ್ ಸಬ್ಸಿಡಿ ಆನ್ ಪ್ಲಾಂಟ್ and machinery for 15 years. At what cost, Adhyakshre? And how much is the job they're generating, Adhyakshre? 1,500 ಅಷ್ಟೇ. ನಾನು ಹೇಳ್ದಂಗೆ ಡೇಟಾ ಸೆಂಟರ್ಸ್ ಆರ್ ಇಂಪಾರ್ಟೆಂಟ್. There are better ways to do it, and Karnataka has always shown the way. This also we will show the way. Okay. Be rest assured. ಆಮೇಲೆ ಲ್ಯಾಂಡ್ ಇದು ಇದೆ, ಅವ್ರು ಹೇಳ್ದಂಗೆ ಎನರ್ಜಿ ಇದೆ ಸರ್. ಅವರು ಲೋಕಲ್ ಎಕನಾಮಿಕ್ ಆಕ್ಸಿಲರೇಷನ್ ಪ್ರೋಗ್ರಾಮ್ ಅಲ್ಲಿ ತಗೋಬೇಕು ಅಂತ ಹೇಳಿದ್ದಾರೆ. ಸಭಾಧ್ಯಕ್ಷ, ಒಂದೇ ಒಂದು ಉಪ ಪ್ರಶ್ನೆ. ಒಂದ್ ನಿಮಿಷ ಸರ್, ಮುಗಿಸ್ಬಿಡ್ತೀನಿ ಸರ್. ಲೋಕಲ್ ಎಕನಾಮಿಕ್ ಆಕ್ಸಿಲರೇಷನ್ ಪ್ರೋಗ್ರಾಮ್ ಅವರು ಕೇಳಿದ್ದಾರೆ ಅಧ್ಯಕ್ಷರೇ. ಅದನ್ನ ಖಂಡಿತವಾಗಿ ದೊಡ್ಡಬಳ್ಳಾಪುರ ಇರ್ಬೋದು, ತುಮಕೂರು ಕೂಡ ಇರ್ಬೋದು, ಅದನ್ನ ನಾವು ತಗೊಂಡಿದ್ದೀವಿ ಆಗಲೇ. ಅದನ್ನ ಆ ರೂಪರೇಷೆ, ನೀಲಿ ನಕ್ಷೆ ತಯಾರಾದ ತಕ್ಷಣ ಮಾನ್ಯ ಸಚಿವರ ಜೊತೆ, ಮಾನ್ಯ ಶಾಸಕರ ಜೊತೆನೂ ಕೂತ್ಕೊಂಡು ಮಾತಾಡ್ತೀವಿ ಸರ್. ಆಗಲೇ ಪರಮೇಶ್ವರ್ ಸಾಹೇಬ್ರಿಗೆ ಕೂಡ ಅದು ನಿನ್ನೆನೂ ಕೂಡ ಚರ್ಚೆ ಆಗಿದೆ. HAL ಪಕ್ಕ ಒಂದು ಲ್ಯಾಂಡ್ ಇದೆ ಅಂತ ಸಾಹೇಬ್ರು ಹೇಳ್ತಾ ಇದ್ರು. ಸೊ ಅದ್ರ ಪ್ರಕಾರನೇ ನಾವು ಎರಡು, ತುಮಕೂರು ಇರ್ಬೋದು, ದೊಡ್ಡಬಳ್ಳಾಪುರ ಇರ್ಬೋದು, ವಿಲ್ ಫೋಕಸ್ ಆನ್ ಲೋಕಲ್ ಎಕನಾಮಿಕ್ ಆಕ್ಸಿಲರೇಷನ್ ಪ್ರೋಗ್ರಾಮ್. ಮಾನ್ಯ ಸಭಾಧ್ಯಕ್ಷರೇ, ಈ ಏನು ಪವರ್, ಈ ಒಂದು ಡೇಟಾ ಸೆಂಟರ್ ಹೇಳಿದ್ರು, ಇಟ್ ಇಸ್ ವೆರಿ ಪವರ್ ಇಂಟೆನ್ಸಿವ್. ಗೀಗಾವ್ಯಾಟ್ ಲೆಕ್ಕದಲ್ಲಿ ನಾನು ಕೇಳಿದ್ರೆ ಅವ್ರು ಕೇಳಿದ್ರೆ ಅವ್ರಿಗೆ ಕೊಡ್ತೀರಿ. ಮಾನ್ಯ ಇದೇ ಸದಸ್ಯರೇ, ನೀವು ನನ್ನ ಹತ್ರ ಪರ್ಮಿಷನ್ ಕೇಳಿಲ್ಲ. ನೀವು ಡೈರೆಕ್ಟ್ ನಾನು ಮಾತಾಡ್ತಿದ್ರಿ, ನೀವು ಅವ್ರು ಕೇಳಿದಾಗೆ ನೀವು ಒಂದು ನಿಮಿಷ ಮಾತಾಡ್ಬೇಕು ಕೇಳಿ ನಾವು ಕೊಡ್ತೇವೆ. ಅಲ್ಲೆಲ್ಲ ಎದ್ದು ಮಾತು ನಾನು ಏನ್ ಮಾಡ್ಲಿ ಮತ್ತೆ ಕೇಳಿದ್ರ? ಇದೇ ನ್ಯಾಯ ಅಂತ ನಾವು ಹಿರಿಯ ಸದಸ್ಯರು, ಹಿರಿಯ ನಮ್ಗೆ ಗೌರವ ಇದೆ, ಆದ್ರೆ ನೀವು ಆಲೋಚನೆ ಮಾಡಬೇಕು. ಮಾತಾಡ್ಬೇಕಂದ್ರೆ ನೀವು ಕೇಳಿಲ್ಲ, ಡೈರೆಕ್ಟ್ ಎದ್ದು ಮಾತಾಡೋದು, ಡೈರೆಕ್ಟ್ ಎದ್ದು ನಾವೇನ್ ಮಾಡ್ಬೇಕು? ನಾವು ನಿಮಗೆ ಗೌರವ ಕೊಡ್ತೇವೆ, ನೀವು ನಮಗೆ ಗೌರವ ಕೊಡೋದನ್ನು ಕೇಳಬೇಕು. ನನ್ಗೆ ಗೌರವ ಎದ್ದು ಸೀದಾ ಮಾತಾಡೋದ, ಅದು ಗೌರವ? ಕೇಳದೆ ಅವರು ಒಂದು ಪರ್ಮಿಷನ್ ಒಂದು ಪಾಯಿಂಟ್ ಕೇಳಿದ್ರು, ಒಂದೇ ನಿಮಿಷ ನೀವು ಕೇಳಿದ್ರೆ ಖಂಡಿತ ನಾವು ಕೊಡ್ತೇವೆ. ಕೇಳಲಿಲ್ಲ, ನೀವು ಎಲ್ಲ ಅಲ್ಲಿ ಎದ್ದು ಮಾತಾಡೋದು ಏನ್ ಮಾಡ್ಲಿಕ್ಕೆ ಸಾಧ್ಯ? ಮಾನ್ಯ ಸಭಾಧ್ಯಕ್ಷ, ಏನು ಈ ಡೇಟಾ ಸೆಂಟರ್ಗೆ ಇಟ್ಸ್ ಗೀಗಾವ್ಯಾಟ್ ಲೆಕ್ಕದಲ್ಲಿ ಪವರ್ ಬೇಕಾಗ್ತದೆ ಸಭಾಧ್ಯಕ್ಷರೇ. ಮತ್ತು ಅದಕ್ಕೆ ಅವ್ರು ಹೇಳಿದಾಗ ಏರ್ ಕೂಲ್ಡ್ ಇತ್ತು ಹಳೆ ಕನ್ವೆನ್ಷನಲ್ ಸಿಸ್ಟಮ್, ಈಗ ಇಟ್ಸ್ ಲಿಕ್ವಿಡ್ ಕೂಲ್ಡ್. ಅದರಿಂದ ಬೋತ್ ಪವರ್ ಅಂಡ್ ಲಿಕ್ವಿಡ್ ಇದು ನೀರು ಬೇಕಾಗ್ತದೆ. ಅದರಿಂದ ಎಲ್ಲಿ ಸೂಟ್ ಆಗ, ನಮ್ಮ ತುಮಕೂರಿನಲ್ಲೂ ಕೂಡ ಪರಮೇಶ್ವರ್ ಸಾಹೇಬ್ರಿಗೆ ಹೇಳಿದ್ದೀವಿ HAL ಪಕ್ಕ, ದಯವಿಟ್ಟು ಇದು ನೋಟ್ ಪರಿಶೀಲಿಸಿ ಸರ್. ಇಲ್ಲಿ ನಮ್ಮ ಮಾನ್ಯ ಅಧ್ಯಕ್ಷರೇ, ತಮ್ಮ ಮಾಹಿತಿಗೆ, ಯಾಕಂದ್ರೆ ಬಹಳಷ್ಟು ಜನ ಇದ್ರ ಬಗ್ಗೆ ಚರ್ಚೆ ಮಾಡ್ತಾರೆ ಹೊರಗಡೆ, ಅದ್ರ ಸಂಪೂರ್ಣ ಮಾಹಿತಿ ಇರೋದಿಲ್ಲ. ಇದು ಎಷ್ಟು ಪವರ್ ಅಂಡ್ ವಾಟರ್ ಸೆನ್ಸಿಟಿವ್ ಇದೆ ಅಂದ್ರೆ, 1 ಮೆಗಾವಾಟಿಗೆ ಸುಮಾರು ನಮಗೆ 70 ಕೋಟಿ ರೂಪಾಯಿ ಬೇಕಾಗ್ತದೆ ಸರ್. 1 ಏಕರ್ನಲ್ಲಿ 1 ಮೆಗಾವಾಟ್ ಮಾಡ್ಬೋದು ಇದಕ್ಕೋಸ್ಕರ. ಅಂಡ್ ವಿ ಹ್ಯಾವ್ ಟು ಸ್ಪೆಂಡ್ 25 ಮಿಲಿಯನ್ ಲೀಟರ್ಸ್ ಪರ್ ಮೆಗಾವಾಟ್ ಪರ್ ಇಯರ್ ಫಾರ್ ಒನ್ ಡೇಟಾ ಸೆಂಟರ್, ಓನ್ಲಿ ಫಾರ್ 1 ಮೆಗಾವಾಟ್. ಈಗ ನಾವು ಚಾಟ್ GPT ನಲ್ಲಿ ನೀವು 5 ಪ್ರಶ್ನೆಗಳು ಕೇಳಿದ್ರೆ 500 ml ವಾಟರ್ ಹೋಗುತ್ತೆ ಸರ್. ದಟ್ ಈಸ್ ಹೌ ಮಚ್ ಇಸ್ ದ ಕನ್ಸಂಪ್ಷನ್. ಆದರೆ ನೀವು ಹೇಳ್ದಂಗೆ ಇವಾಗ ಹೊಸ ತಂತ್ರಜ್ಞಾನ ಬಂದಿದೆ, ಟ್ರೀಟೆಡ್ ವಾಟರ್ ಯೂಸ್ ಮಾಡ್ತಾರೆ, ಲಿಕ್ವಿಡ್ ಇದು ಮಾಡ್ತಾ ಇದ್ದಾರೆ. ಸೊ ಅದಕ್ಕೆ ನಾನು ಸಜೆಸ್ಟ್ ಮಾಡ್ತಾ ಇರೋದು, ವಿ ವಿಲ್ ರೀಲುಕ್ ಎಟ್ ಅವರ್ ಪಾಲಿಸಿ ಅಂಡ್ ಕಮ್ ಅಪ್ ವಿತ್ ಅ ಸಸ್ಟೈನೇಬಲ್ ಡೇಟಾ ಸೆಂಟರ್ ಪಾಲಿಸಿ ಅಂತ ಸರ್. ಉದಯಕ್ಕೆ